ಅವರೆಲ್ಲ ಗ್ರಾಮೀಣ ಪ್ರದೇಶದ ಮುಗ್ಧ ಜನರು. ಪಾಪ ಕೂಲಿ ನಾಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಅಲ್ಪ ಸ್ವಲ್ಪ ದುಡ್ಡನ್ನು ಉಳಿಸಿ ಅದನ್ನು ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಠೇವಣಿ ಇಡ್ತಾ ಇದ್ರು. ಅಂಚೆ ಇಲಾಖೆಯ ನಕಲಿ ಪೋಸ್ಟ್ ಮಾಸ್ಟರ್ ಒಬ್ಬನ ವಂಚನೆ ಜಾಲಕ್ಕೆ ಸಿಲುಕಿದ ಈ ರೀತಿ ಹಲವಾರು ಜನ ಲಕ್ಷಾಂತರ ರೂಪಾಯಿನ ಕಳ್ಕೊಂಡು ಈಗ ಕಣ್ಣೀರಿಡುವಂತಾಗಿದೆ. ಎಲ್ಲಿ ಈ ಮಹಾವಂಚನೆ ನಡೆದಿರೋದು, ಯಾರು ಆ ಮಹಾವಂಚಕ ಅಂತ ನೀವೇ ನೋಡಿ ಗೊತ್ತಾಗುತ್ತೆ. ಅಂಚೆ ಕಚೇರಿಯಲ್ಲಿ ನಕಲಿ ಪೋಸ್ಟ್ ಮಾಸ್ಟರ್ ಲಕ್ಷ ಹಣ ಲಪಟಾಯಿಸಿ ಪರಾರಿ. ಠೇವಣಿ ಹಣ, ಪಿಂಚಣಿ, ಗೃಹಲಕ್ಷ್ಮಿ ಹಣ ಗುಳುಂ. ಮಂಡ್ಯದ ಬಿದರಕೆರೆ ಗ್ರಾಮದ ಅಂಚೆ ಕಚೇರಿಗೆ ಈ ಹಿಂದೆ ವ್ಯಕ್ತಿಯೊಬ್ಬರು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಆತ ಅಕಾಲಿಕ ಮರಣಕ್ಕೆ ತುತ್ತಾದ ಕಾರಣ ಅನುಕಂಪದ ಆಧಾರದ ಮೇಲೆ ಆತನ ಪತ್ನಿ ಸುಧಾ ಎಂಬುವವರಿಗೆ ಸಹಾಯಕ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆ ನೀಡಲಾಯಿತು. ಆರಂಭದಲ್ಲಿ ಸುಧಾ ಗ್ರಾಮದ ಅಂಚೆ ಕಚೇರಿಯಲ್ಲಿ ಸಹಾಯಕ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಈ ವೇಳೆ ಸುಧಾ ಅವರ ಪುತ್ರ ದೊರೆಸ್ವಾಮಿ ಅಲಿಯಾಸ್ ರಾಜು ಎಂಬಾತ ಎಸ್ಎಸ್ಎಲ್ಸಿ ಪಾಸ್ ಆದ ರಾಜು ಮುಂದಿನ ವಿದ್ಯಾಭ್ಯಾಸ ಬಿಟ್ಟು ತಾಯಿಗೆ ಸಹಾಯಕನಾಗಿ ಕೆಲಸ ಶುರು ಮಾಡಿದ. ಆರಂಭದಲ್ಲಿ ತಾಯಿಗೆ ಸಹಾಯ ಮಾಡ್ತಿದ್ದವನು ನಂತರದ ದಿನಗಳಲ್ಲಿ ತಾಯಿಗೆ ಅನಾರೋಗ್ಯದ ನೆಪ ಹೇಳಿ ತಾನೇ ಸಂಪೂರ್ಣ ತಾಯಿ ವೃತ್ತಿ ಮಾಡ್ತಿದ್ದ. ಕಳೆದ 8 ವರ್ಷಗಳಿಂದ ರಾಜು ಗ್ರಾಮದ ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಕಾರಣ ಎಲ್ಲರೂ ಆತನೇ ನಿಜವಾದ ನೌಕರ ಎಂದು ನಂಬಿದ್ರು. ಮೊದಲೆಲ್ಲ ಪ್ರಾಮಾಣಿಕವಾಗಿಯೇ ಕೆಲಸ ಮಾಡ್ತಿದ್ದವನು ನಂತರದ ದಿನಗಳಲ್ಲಿ ಜನರ ಮುಗ್ಧತೆಯನ್ನೇ ಲಾಭ ಮಾಡಿಕೊಂಡು ತನ್ನ ಕಂತ್ರಿ ಬುದ್ಧಿ ಆರಂಭಿಸಿದ್ದಾನೆ. ಫಿಕ್ಸೆಡ್ ಇಡಿ ಅಂತ ಮೊಮ್ಮಕ್ಕಳಿಗೆ ಅಂತ ಒಂದೊಂದು 10,000 15,000 ದುಡ್ಡು ಇಟ್ಟಿದ್ದೆ. ಏನು ನಮಗೆ ಬುಕ್ನೇ ಕೊಟ್ಟಿಲ್ಲ. ಸಾಲ 9 ತಿಂಗಳು ನಾನು ದುಡ್ಡು ಕಟ್ಟಿ 9 ತಿಂಗಳಿಂದ ಬುಕ್ಕೇ ಇಲ್ಲ. ಹಿಂಗೆ ಕೇಳಕ್ಕೆ ಹೋದಾಗೆಲ್ಲ ಬಂದಾಗ ಕೇಳೋದಕ್ಕೆ ಕೊಡ್ತೀವಿ, ಬುಕ್ ಬಂದಿಲ್ಲ ಇಲ್ಲಿ ಇಂಟ್ರ್ ಮಾಡ್ಕೊಂಡಿದ್ದೀವಿ, ಅದು ಯಾವುದೋ ಬುಕ್ಕಿಗೆ ನೀವು ಹೆದರ್ಕೋಬೇಡಿ ಅಂತ ಹೇಳಿ. ಕೂಲಿ ನಾಲಿ ಮಾಡಿ ಕುರಿ, ಕೋಳಿ, ಎತ್ತು, ಹಸು, ಕರು, ಬೆಣ್ಣೆ ಮಾರಾಟ ಮಾಡೋದ್ರಿಂದ ಬಂದ ಲಾಭದ ಹಣವನ್ನ ಅಂಚೆ ಇಲಾಖೆಯಲ್ಲಿ ಠೇವಣಿ ಇಡ್ತಿದ್ರು. ಕೆಲವರು ಲಾಭ ಮತ್ತು ಹೆಚ್ಚುವರಿ ಹಣವನ್ನ ಮಕ್ಕಳು, ಮೊಮ್ಮಕ್ಕಳ ಹೆಸರಲ್ಲಿ ಇಡ್ತಾ ಇದ್ರು. ಅಂಚೆ ಇಲಾಖೆ ಖಾತೆಗೆ ಪಿಂಚಣಿ, ಗೃಹಲಕ್ಷ್ಮಿ ಹಣವು ಜಮೆ ಆಗ್ತಿತ್ತು. ಠೇವಣಿ ಹಣವನ್ನ ಬಿಟ್ಟು ಪ್ರತಿ ತಿಂಗಳು ಬರ್ತಾ ಇದ್ದ ಪಿಂಚಣಿ ಮತ್ತು ಗೃಹಲಕ್ಷ್ಮಿ ಕಂತಿನ ಹಣ ಡ್ರಾ ಮಾಡಿಕೊಳ್ಳಲು ಅಂಚೆ ಕಚೇರಿಗೆ ಹೋಗಿ ಹೆಬ್ಬೆಟ್ಟು ಕೊಡ್ತಿದ್ರು. ಈ ವೇಳೆ ಒಂದಕ್ಕಿಂತ ಹೆಚ್ಚುವರಿಯಾಗಿ ಹೆಬ್ಬೆಟ್ಟು ಪಡೆಯುತ್ತಿದ್ದ ರಾಜು ಅವರವರ ಅರಿವಿಗೂ ಬಾರದಂತೆ ಠೇವಣಿ ಹಣವನ್ನ ಡ್ರಾ ಮಾಡಿಕೊಂಡು ಮಜಾ ಮಾಡ್ತಿದ್ದ. ಇತ್ತೀಚೆಗೆ ಓರ್ವ ಮಹಿಳೆ 4 ಲಕ್ಷ, ಮತ್ತೋರ್ವ ಮಹಿಳೆ 3.5 ಲಕ್ಷವನ್ನ ಠೇವಣಿ ಇಟ್ಟಿದ್ರು. ಅದಕ್ಕೆ ಯಾವುದೇ ರಶೀದಿ, ಪಾಸ್ಬುಕ್ ಕೊಡದೆ 16 ದಿನ ಸಬೂಬು ಹೇಳುತ್ತಾ ಕಾಲ ದೂಡುತ್ತಲೇ ಇದ್ದ. ಇದರಿಂದ ಎಚ್ಚೆತ್ತ ಮಹಿಳೆಯರು ಹಣ ಮತ್ತು ರಶೀದಿ, ಪಾಸ್ ಪುಸ್ತಕ ಕೊಡುವಂತೆ ಪಟ್ಟು ಹಿಡಿದಾಗ ನೆಪ ಹೇಳಿ ರಾತ್ರೋರಾತ್ರಿ ಊರು ಬಿಟ್ಟು ಪರಾರಿಯಾಗಿದ್ದಾನೆ. ಮೇಲಧಿಕಾರಿ ಬಂದಿದ್ರು ನಾಗಮಂಗಲದಿಂದ, ಅವ್ರಿಗೆ ಅರ್ಜಿನೂ ಕೊಟ್ವಿ, ಹಿಂಗಾಗೈತೆ ಅಂತ ಕಂಪ್ಲೇಂಟ್ ಬರೆದು ಕೊಟ್ಟಾಗ ನೋಡ್ತೀವಿ ಅಂತ ಹೇಳಿ ಅವ್ರು ಇದುವರೆಗೂ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ. ನಮಗೆ ಈಗ ಸದ್ಯಕ್ಕೆ ಇಲ್ಲಿ ಬಂದಿರೋ ಪ್ರಕಾರ ಒಂದು 20 ಜನದ ಮೇಲೆ ಆಗವ್ರೆ. ಇನ್ನೂ ಎಷ್ಟು ಜನ ಇದ್ದಾರೆ ಅನ್ನೋದು ನಮಗಷ್ಟು ಗೊತ್ತಿಲ್ಲ. ಒಟ್ಟು ಈಗಿರೋರ್ಗೆ ಎಲ್ಲರಿಗೂ ಮೋಸ ಆಗಿರೋದ್ರಿಂದ ನಮ್ಮ 4 ಲಕ್ಷ, ಇನ್ನೊಬ್ರದ್ದು 1.5 ಲಕ್ಷ, ಕೆಲವ್ರದ್ದು 50,000 40,000 ಹಿಂಗೆ ತುಂಬ ಆಗಿರೋದ್ರಿಂದ ಎಲ್ಲರಿಗೂ ಇದನ್ನು ಮೇಲಧಿಕಾರಿಗಳಿಗೆ ಆದಷ್ಟು ಬೇಗ ಹೇಳ್ಬಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಇನ್ನು ಅಂಚೆ ಇಲಾಖೆಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ಹಣ ಪಡೆಯುವ ಅವಕಾಶ ಇಲ್ಲ. ಆದ್ರೂ ಅದಕ್ಕಿಂತ ಹೆಚ್ಚು ಹಣವನ್ನ ಠೇವಣಿಗೆ ಪಡೆದಿರೋದು ಕಾನೂನು ಬಾಹಿರ. ಸಾಲದೆಂಬಂತೆ ತಾಯಿಗೆ ಕೊಟ್ಟಿರುವ ಹುದ್ದೆಯಲ್ಲಿ ಈತ ಕಾರ್ಯನಿರ್ವಹಿಸಲು ಅವಕಾಶ ಕೊಟ್ಟಿರೋದು ಕೂಡ ಅಪರಾಧ. ಇದೆಲ್ಲ ವಿಚಾರ ಗೊತ್ತಿದ್ದು ಮೇಲಾಧಿಕಾರಿಗಳ ಗಮನಕ್ಕೆ ತಾರದೆ ನಿರ್ಲಕ್ಷ್ಯ ವಹಿಸಿದ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ನಾಗಮಂಗಲ ತಾಲೂಕಿನ ಪೋಸ್ಟ್ ಇನ್ಸ್ಪೆಕ್ಟರ್, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ರೂ ಕ್ರಮಕ್ಕೆ ಮುಂದಾಗದನ್ನ ಗಮನಿಸಿದ್ರೆ ಇವರದ್ದು ಆ ವಂಚನೆಯಲ್ಲಿ ಪಾಲಿದೆಯಾ ಅನ್ನೋ ಗುಮಾನಿ ಶುರುವಾಗಿದೆ. ಇನ್ನು ಮಾಧ್ಯಮಗಳು ಕೂಡ ಮೇಲಾಧಿಕಾರಿಗಳ ಸ್ಪಷ್ಟನೆಗೆ ಮುಂದಾದ್ರೆ ಪ್ರತಿಕ್ರಿಯಿಸದೆ ಹೊರಗಿದ್ದೀನಿ, ನಾಳೆ ಸಿಗ್ತೀನಿ, ಮುಂದಿನ ವಾರ ಹೋಗಿ ವಿಚಾರಣೆ ಮಾಡ್ತೀನಿ ಅಂತ ಸಬೂಬು ಹೇಳ್ತಿರೋದು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.